ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡತ್ತೀರಿ ಎಲ್ಲರೂ? ಚಾ ಆಗೈತೆ ಅನ್ಕೋತೀನಿ ರೀ. ನಾ ಈಗ ಚಾ ಮಾಡತ್ತೀನಿ, ದೀಪ ಹಚ್ಚಿ ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಏನರ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ನಿಮ್ಮದು ಎಲ್ಲರದು ಚಾ ಆಗೈತೆ ಅಂದ್ಕೊಂಡೀನಿ. ಮತ್ತು ಇನ್ನೇನು, ನಾಳೆ ಗುರುವಾರ ಐತಿ, ಎಲ್ಲರೂ ಬೇಗ ಪೂಜೆ ಮಾಡಿ ಆಮೇಲೆ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಮತ್ತಿನ್ನೇನು, ನಾವು ಚುಮ್ಮುರಿ ಇಟ್ಟಿವಿ, ಚುಮ್ಮುರಿ ಮಾಡ್ಬೇಕು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎನಿ ಟೈಮ್ ಚೋಡ ಬೇಕ್ರಿ. ನಮ್ಮ ಮನ್ಯಾಗ ಚುಮ್ಮುರಿ ಇರ್ಲಿಕ್ಕಂದ್ರೆ ಖಾಲಿ ಹೊಡಿತೈತಿ. ಸೊ ಹಾಗಾಗಿ ಚೋಡ ಮಾಡ್ಬೇಕು. ಮತ್ತು ಸಂಜೆಗೆ ಇವತ್ತು ಏನಂದ್ರೆ ಮಸಾಲ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿನಿ, ಪ್ಲ್ಯಾನ್ ಮಾಡೀನಿ. ಸೊ ವಿಲ್ ಡೂ ಇಟ್. ಮತ್ತಿನ್ನೇನಪ್ಪ ವಿಶೇಷ ಅಂದ್ರೆ, ಬೆಳಿಗ್ಗೆಯಿಂದ ಏನು ಮಾಡ್ತೀವಿ ಅಂದ್ರೆ ಏನೂ ಇಲ್ಲ ನೋಡ್ರಿ. ಬೆಳಿಗ್ಗೆಯಿಂದ ಏನೂ ಇಲ್ಲ, ಮಾಮೂಲಿ. ಮಧ್ಯಾಹ್ನದಾಗ ಏನು ಮಾಡಿದ್ದೀವಿ ಅಂದ್ರೆ ಚಪಾತಿ, ಟೊಮೆಟೊ ಗೊಜ್ಜು ಮಾಡಿದ್ದೀವಿ, ವೈಟ್ ರೈಸ್ ಮಾಡಿದ್ದೆ. ಸೊ ಅದರಾಗ ರೈಸ್ ಒಳಗೆ ಏನೈತಿ ಟೊಮೆಟೊ ಗೊಜ್ಜು ತುಪ್ಪ ಹಾಕೊಂಡು ಕೆಲವೊಬ್ರು ತಿಂದರು, ನಾವಂದ್ರೆ ಸ್ವಲ್ಪ ಹಾಲು ಹಾಕೊಂಡು ತಿಂದ್ವಿ. ಆಮೇಲೆ ಚಪಾತಿ ಗೊಜ್ಜು ಅಂತ ತಿಂದ್ವಿ, ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಟೇಸ್ಟಿಯಾಗಿತ್ತು. ಆಮೇಲೆ ಸೊ ಅದ ಸ್ವಲ್ಪ ಮಿಕ್ಕೈತಿಗೆ ಚಪಾತಿ ಪಲ್ಲೆ. ಸೊ ಸಂಜೆಗೆ ಏನೈತಿ ಮಸಾಲ ರೈಸ್ ಮಾಡಿಬಿಟ್ರೆ ಮುಗಿತ್ರಿ ನಮ್ದು. ಮತ್ತಿನ್ನೇನು, ಆಮೇಲೆ ನಮ್ಮ ಅಮ್ಮಾರ ಹೊರಗೆ ಹೋಗ್ಯಾರು, ಆಮೇಲೆ ನಮ್ಮ ಅತ್ತಿನೂ ಹೊರಗೆ ಹೋಗ್ಯಾಳ. ನಮ್ಮ ಹೆಣ್ಮಗಳಿಗೆ ಸ್ವಲ್ಪ ಬಿಸಿಲಿಗೆ ಸುಸ್ತಾಗೈತಿ, ಸರಿಯಾಗಿ ಊಟ ಮಾಡೋದಕ್ಕೆ. ಆಕಿ ಹಾಸ್ಪಿಟ್ಲಿಗೆ ಹೋಗಿ ಬಂದಳು. ನಮ್ಮ ಮನೆಯವ್ರೂ ಈಗ ಬಂದಾರ, ಅವ್ರಿಗೆ ನನಗೆ ಸ್ವಲ್ಪ ಚಹಾ ಮಾಡತ್ತೀನಿ. ಆಕಿ ಶರ್ಬತ್ ಕುಡಿದು ಹೋಗ್ಯಾಳ. ಮತ್ತಿನ್ನೇನು ವಿಶೇಷ ಏನಿಲ್ಲ, ಎಲ್ಲ ಮಾಮೂಲಿ ಆ್ಯಸ್ ಯೂಶ್ವಲ್. ನಾಳೆ ಗುರುವಾರ ಐತ್ಲ, ಅದು ಸ್ಪೆಷಲ್ಲ. ಬೆಳಿಗ್ಗೆ ಬೇಗ ಏಳಬೇಕು, ಮನೆಯೆಲ್ಲ ಒರೆಸ್ಕೋಬೇಕು, ರಾಯರ ಪೂಜೆ, ಆಮೇಲೆ ಪೇಟೆಗೆ ಹೋಗಿ ಬಾಳೆಹಣ್ಣು, ಹೂ, ಎಲೆ ಎಲ್ಲ ತೊಗೊಂಬರ್ಬೇಕು, ಮಲ್ಲಿಗೆ ಹೂ ತೊಗೊಂಬರ್ಬೇಕು. ಸೊ ಅದೊಂದು ಕೆಲಸ ಐತಿ. ನಮ್ಮ ಮನೆಯವ್ರು ಹೆಂಗೂ ತಿಂಗಳ ಸಂತೆ ಮಾಡಕ್ಕೆ ಹೊಂಟಾರ. ಸೊ ಅವಾಗ ಬರುವಾಗ ತೊಗೊಂಬರ್ತೀನಿ ಅಂತಂದ್ರೆ ಅದೊಂದು ಕೆಲಸ ನಂಗೆ ಕಮ್ಮಿ ಆಯ್ತು. ಸೊ ನಾ ಏನು ಮಾಡ್ತೀನಿ ಗೊತ್ತೇನು ರೀ, ನೈಟನ್ನ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಬೆಳಿಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದೆ ಅಂದ್ರೆ ನಂಗೆ ಪೂಜೆ ಮಾಡೋಕೆ ಅನುಕೂಲ ಆಗ್ತೈತಿ. ಸೊ ಹಾಗಾಗಿ ನೈಟ್ನ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಕ್ಲೀನ್ ಕಿಚನ್ ಆಗಲಿ, ಎಲ್ಲ ಆಗಲಿ, ಹಾಲ್ ಆಗಲಿ, ರೂಮ್ಸ್ ಆಗಲಿ ಎಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೊಂಡು ಇಟ್ಬಿಟ್ಟಿರ್ತೀನಿ ನಾನು. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದಕ್ಕಿಂತ ಫುಲ್ ಲೇಟ್ ಆಗಿಬಿಟ್ಟಿರ್ತೈತಿ. ಸೊ ಹಾಗಾಗಿ ಹಿಂದಿನ ದಿನ ಮತ್ತು ಇನ್ನೊಂದು ಏನಂದ್ರೆ, ಗುರುವಾರ ದಿನ ಬೆಳಿಗ್ಗೆ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಸೊ ಪೂಜೆ ಹಿಡಿದಾಗ ನಾವು ಒರೆಸ್ಕೋಬೋದು, ಬಟ್ ಅರಿಶಿನ ಹಾಕಿ ಮಸ್ಟ್ ಆ್ಯಂಡ್ ಶುಡ್ ಸ್ನಾನನೂ ಮಾಡಬೇಕು ಅಂತ ಹೇಳ್ಯಾರ. ದೊಡ್ಡವ್ರು ಹೇಳಿದ್ದಿದ್ದ, ನನಗೂ ಗೊತ್ತಿಲ್ಲ. ಸೊ ಅದೊಂದು ರೆಮಿಡಿ ನಿಮಗೂ ಹೇಳಾಕತ್ತೀನಿ. ಮತ್ತು ಇನ್ನೊಂದಂದ್ರೆ, ನಮ್ಮ ಪಪ್ಪ ಶ್ರೀಶೈಲಕ್ಕೆ ಹೊಂಟಾರ ನೋಡ್ರಿ. ಮತ್ತು ನಮ್ಮ ಉತ್ತರ ಕರ್ನಾಟಕ ಜನ ಎಷ್ಟು ಅಂದ್ರೆ, ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ, ಎಲ್ಲೆಲ್ಲವರೆಲ್ಲ ಶ್ರೀಶೈಲಕ್ಕೆ ಹೋಗೋರಿಗೆಲ್ಲ ಅಂದ್ರೆ ನಡ್ಕೋತ ಹೋಗೋರಿಗೆಲ್ಲರಿಗೂ ಫುಲ್ ತಂಪು ನೀರಾಗಲಿ, ತಂಪು ಪಾನೀಯಗಳಾಗಲಿ, ಮಜ್ಜಿಗೆ ಆಗಲಿ, ಮೊಸರಾಗಲಿ, ಲಸ್ಸಿ ಆಗಲಿ ಎಲ್ಲ ವ್ಯವಸ್ಥೆಗಳನ್ನ ಇಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಪಾದ ಬಿಸಿಲಿಗೆ ನಡೆದು ಏನಾದರೂ ಆಗಿತ್ತಂದ್ರೆ ಅವ್ರಿಗೆ ಆಯಿಲ್ ಎಲ್ಲನೂ ಟ್ರೀಟ್ಮೆಂಟ್ಗೆಲ್ಲಿ ಒಂದು ಊರೊಳಗಡೆ ವ್ಯವಸ್ಥೆ ಮತ್ತು ಮಿಡ್ಡೊಳಗೂ ಇಟ್ಟಿರ್ತಾರೆ. ಸೊ ಎಷ್ಟು ಅಂದ್ರೆ ಇನ್ನೂ ಆ ಥರದ ಜನ ಇರೋದ್ರಿಂದ ಮಳೆ ಬೆಳೆ ಆಗತ್ತೈತೆ ಅನ್ಕೋಬೋದ್ರಿ, ಅಲ್ರಿ? ಹೌದಿಲ್ಲ? ನಮಗೂ ನಾವು ಶ್ರೀಶೈಲಕ್ಕೆ ನಡ್ಕೋತ ಹೋಗಿಲ್ಲ ಅಂದ್ರೆ ನಡ್ಕೋತ ಹೋಗೋರು ನಾವು ಅದು ಮಾಡ್ರೆ ಅದೇನೋ ತರಲ್ಲ, ಹೂ ಜೊತೆ ನಾರು ಸ್ವರ್ಗ ಸೇರಿತು ಅಂತ ಹೇಳ್ತಾರಲ್ಲ. ಸೊ ಹಂಗೆ ಆಗ್ತೈತಿ. ಆಮೇಲೆ ಇವಾಗ ಬಿಸಿಲೈತಿ, ಪ್ರಾಣಿ ಪಕ್ಷಿಗಳಿಗೆಲ್ಲ ಸ್ವಲ್ಪ ನೀರಿಡ್ರಿ. ಆಮೇಲೆ ಅಕ್ಕಿ ಅದು ಎಲ್ಲ ಹಾಕಿರಿ, ಧಾನ್ಯಗಳನ್ನೆಲ್ಲ ನಿಮ್ಮ ಟೆರಸ್ ಆಗಲಿ, ನಿಮ್ಮ ಇದ್ರ ಮೇಲೆ ಆಗಲಿ ಇಡ್ರಿ. ಆ್ಯಕ್ಚುಲಿ ನಾನು ಇಟ್ಟಿಲ್ಲ, ಏನು ಇಡ್ತೀನಿ ಅದನ್ನ ಅನ್ಕೊಳಕತ್ತೀನಿ. ಅಲ್ಲಿ ಮುಂಚೆ ಇಡ್ತಿದ್ದೆ, ಬಟ್ ಇಲ್ಲಿ ಬಂದಮೇಲೆ ಅದ್ರದ್ದು ಅಂದ್ರೆ ನೀರು ಹಾಕಿಡಕ್ಕೆ ಸರಿಯಾದ ನನಗೆ ಒಂದು ಇದನ್ನ ಸಿಗುವಲ್ತ. ಸೊ ಹಾಗಾಗಿ ಅದನ್ನೊಂದು ಪರ್ಚೇಸ್ ಮಾಡ್ಬೇಕಂತ ನೋಡ್ತೀನಿ, ಆನ್ಲೈನ್ದಾಗ ಇದ್ರ ಹಾಕ್ತೀನಿ. ಹಾಕಿ ಗುಬ್ಬಿಗೆ ನೀರು ಕಾಳು ಹಾಕಕ್ಕೆ ಅದೊಂದು ಇಡ್ಬೇಕು. ಅದು ಭಾಳ ಒಳ್ಳೆ ಕೆಲಸ, ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ. ಸೊ ಓಕೆ, ಚಹಾ ಕುದಿಯತೈತಿ. ಸೊ ಚಹಾ ಸೋಸಿ ಚಹಾ ಕುಡಿನೂ ಬರ್ರಿ. ಎಷ್ಟು ವರ್ಷ ಆತೇವು? 5 ವರ್ಷ ಆತಲ್ಲ. ನಾನು ಮದುವೆಗೆ 5 ವರ್ಷ ಆದ್ರೆ ಇನ್ನೂ ಚಹಾ ಬಿಡುವಲ್ಲ ನಾನು. ಸೊ ನೋಡ್ರಿ, ನಾ ಇಟ್ಟು ಚಹಾ ಕುಡಿತೀನಿ. ಮೇಜರ್ಮೆಂಟ್ ಇಟ್ಟು ದಿನ ಇಟ್ಟು ಚಹಾ ಕುಡಿತೀನಿ. ಸಣ್ಣ ಆಗಂದ್ರೆ ಹೆಂಗೆ ಸಣ್ಣ ಹಾಕೀವಿ? ಇದ ಪ್ರೂಫ್. ಮತ್ತು ನೋಡ್ರಿ, ನನಗೆ ಎಬ್ಬಸಂದ ನಾ ಹಾಕಿನ ಎಬ್ಬಸ್ತೀನಿ. ಎಬ್ಬಸಾಗು ವಿಡಿಯೋ ಮಾಡ್ತೀನಿ, ಬರಲಿಲ್ಲ ಅಂದ್ರೆ ಆಯ್ತು.